ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ನಂತರ ಯಾವ ಒಂದು ಕಾಲೇಜು ಮತ್ತು ಕೋರ್ಸನ್ನು ಆಯ್ಕೆ ಮಾಡಿದರೆ ಸೂಕ್ತ ಎನ್ನುವ ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿ ವಿಯವರು ಒಂದು ಉತ್ತಮವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಕುರಿತಾಗಿ ಅಂದರೆ PUC ನಮ್ಮ CET ಪರೀಕ್ಷೆಯ ನಂತರ ಏನು ಎನ್ನುವ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಸಹ ಅವಕಾಶ ಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಿ ವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಕಡಿಮೆ ಮಕ್ಕಳಿರ್ಬೋದು, ಬಟ್ ಆದರೆ ಡಿಜಿಟಲ್ ಮೀಡಿಯಾದ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ತಲುಪುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಯ ನಂತರ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಯಾವ ರೀತಿ ಕೌನ್ಸಿಲಿಂಗನ್ನು ನಾವು ಅಳವಡಿಸ್ಕೊಳ್ತೀವಿ ಎನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಜೊತೆಗೆ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ ಇದ್ದರೆ ತಾವು ಕೇಳ್ಬೋದು. ಅದೇ ಡೌಟ್ಗಳು ರಾಜ್ಯದ ಬೇರೆ ಬೇರೆ ವಿದ್ಯಾರ್ಥಿಗಳಿಗಿರೋದ್ರಿಂದ ಅವರಿಗೆ ಸಹ ಅನುಕೂಲ ಆಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ 2 ದಿನ PCMB ಪರೀಕ್ಷೆಯನ್ನು ತಾವು ಬರೆದಿದ್ದೀರಾ. ಪರೀಕ್ಷೆ ತುಂಬ ಕಷ್ಟ ಇರಲಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿ ಸಮೂಹದ ಅಭಿಪ್ರಾಯ. ನಾವು ಪರೀಕ್ಷೆ ಪಾರದರ್ಶಕವಾಗಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ತಾವು ಪರೀಕ್ಷೆ ಬರೆದಂತಹ ಎಲ್ಲ OMR ಶೀಟ್ಗಳನ್ನು ಸಹ ಸ್ಕ್ಯಾನ್ ಮಾಡಿ ನಾವು ನಮ್ಮ ವೆಬ್ಸೈಟಲ್ಲಿ ಪರೀಕ್ಷಾ ಕೇಂದ್ರದ ವಾರು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ತಾವು ತಮ್ಮ ಪೋಷಕರು ತಮ್ಮ ಮಗು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಬರೆದಿದೆ ಅನ್ನುವಂಥದ್ದನ್ನು ನೋಡಿ ತಮ್ಮ ಮಗುವಿನ 4 ಸಬ್ಜೆಕ್ಟ್ OMR ಶೀಟ್ಗಳನ್ನು ಸಹ ತಾವು ನೋಡ್ಬೋದು. ನಾವು ಇನ್ನು 2 ದಿನದಲ್ಲಿ ಕೀ ಆನ್ಸರ್ನ ರಿಲೀಸ್ ಮಾಡ್ತೀವಿ. ತಾವೇ ವ್ಯಾಲ್ಯೂಯೇಷನ್ ಸಹ ಮಾಡ್ಕೊಳ್ಬೋದು, ಎಷ್ಟು ಕ್ವಶನ್ ನಿಮ್ಮ ಮಗು ಸರಿ ಮಾಡಿದೆ ಅಂತ. ಇನ್ನು ನಮ್ಮ ರಿಸಲ್ಟ್ ಯಾವಾಗ ಅಂತಂದರೆ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ PUCಯ 50% ಮತ್ತು CETಯ 50% ಫಲಿತಾಂಶವನ್ನು ಪರಿಗಣಿಸಿ CET ರ್ಯಾಂಕನ್ನು ನಾವು ಕೊಡುವಂಥದ್ದು. ಯಾವುದ್ಯಾವುದಕ್ಕೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಅಂದರೆ ತಮಗೆ ಗೊತ್ತಿರುವಂತೆ ಇಂಜಿನಿಯರಿಂಗಿಗೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಇಂಜಿನಿಯರಿಂಗ್ ರ್ಯಾಂಕು PCM ಸಬ್ಜೆಕ್ಟಿನ PUC ಮತ್ತು CET 50% ತೆಗೆದುಕೊಳ್ತೀವಿ. ಫಾರ್ಮ್ ಸೈನ್ಸಿಗೆ ಸಂಬಂಧಪಟ್ಟಂತೆ PCMBಯ 4 ಸಬ್ಜೆಕ್ಟಿನ 50-50 PU ಮತ್ತು ಇದ್ರದ್ದು 50% ತಗೊಂಡು ರ್ಯಾಂಕ್ ಕೊಡುವಂಥದ್ದು. ವೆಟರ್ನರಿ ಸೈನ್ಸಿಗೆ ಸಂಬಂಧಪಟ್ಟಂತೆ ಓನ್ಲಿ PCB ಸಬ್ಜೆಕ್ಟ್ನ PUCದು ಪರಿಗಣಿಸಲ್ಲ, ಓನ್ಲಿ CET ಇದನ್ನು ಪರಿಗಣಿಸಿ ನಾವು ರ್ಯಾಂಕ್ ಕೊಡುವಂಥದ್ದು. ಅದೇ ರೀತಿ ಫಾರ್ಮ್ ಡಿ ಮತ್ತು ಡಿ ಫಾರ್ಮಾ, ನರ್ಸಿಂಗು ಇದಕ್ಕೆ CET ಇದನ್ನು ನಾವು ತೆಗೆದುಕೊಂಡು ರ್ಯಾಂಕ್ ಕೊಡುವಂಥದ್ದು. ಅದು ವಿವರವಾಗಿ ನಾವು ನಮ್ಮ ಬ್ರೋಷರಲ್ಲಿ ಹಾಕಿದ್ದೀವಿ, ನೋಡ್ಬೋದು. ರಿಸಲ್ಟು ಕೊಟ್ಟಾದ ನಂತರ ಏನಪ್ಪ ಮಾಡ್ತೀವಿ ಅಂದರೆ ಕೌನ್ಸಿಲಿಂಗ್. ತಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಇಲಾಖೆಗಳಿಂದ ಅಂದರೆ ಫಾರ್ಮ್ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ವೆಟರ್ನರಿ ಸೀಟ್ಸ್ ಅಂದರೆ ವೆಟರ್ನರಿ ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಅಂತಂದರೆ ಉನ್ನತ ಶಿಕ್ಷಣ ಇಲಾಖೆಯಿಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಕೊಡ್ತಾರೆ. ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಮಾಡುವಂಥದ್ದು. ಅದಕ್ಕಿಂತ ಮೊದಲು ಈ ವಿದ್ಯಾರ್ಥಿಗಳಿಗೆ ಒಂದು ನಾನು ಮಾಹಿತಿ ಹೇಳುವಂಥದ್ದು ಅಂದರೆ, ನೀವು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ತಮ್ಮ ಎಲ್ಲ ವಿವರವನ್ನು ಕೊಟ್ಟಿದ್ದೀರಾ. ಅದರಲ್ಲಿ ವಿಶೇಷವಾಗಿ ತಮ್ಗೆ ಗೊತ್ತಿರುವಂತೆ ಮೀಸಲಾತಿಯನ್ನು ಆಧರಿಸಿ ನಾವು ಸೀಟನ್ನು ಹಂಚಿಕೆ ಮಾಡೋದ್ರಿಂದ ತಾವು 371J, ಇನ್ನು ಕ್ಯಾಸ್ಟು ಇತ್ತು ಅಂತಂದರೆ SC ST 3A 3B ಇದೆಲ್ಲದನ್ನು ತಾವು 2A 2B ಎಲ್ಲ ಹಾಕಿರ್ತೀರ. ಕೆಲವರೇನಾದರೂ ಹಾಕಿಲ್ಲ, ಮುಗ್ದೋಯ್ತ ಟೈಮು ಅಂತಂದರೆ ಕೆಲವು ನಮ್ಮ ರಾಜ್ಯದಲ್ಲಿ ರಿಲಿಜಿಯಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ. ಅಲ್ಲಿ ಆ ಒಂದು ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದಷ್ಟು ರಿಯಾಯಿತಿ ಇರುತ್ತೆ, ಅಂದರೆ ಸೀಟ್ಗಳ ಸಂಖ್ಯೆ ಇರುತ್ತೆ. ಅದನ್ನು ಸಹ ತಾವು ಕ್ಲೈಮ್ ಮಾಡಬೇಕಾಗುತ್ತೆ. ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ತಾವು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತೇ ಇರ್ಬೋದು. ನನಗೆ ಈಗಲೂ ವಿದ್ಯಾರ್ಥಿಗಳು, ಸರ್ ಅರ್ಜಿ ಹಾಕುವಾಗ ನಂದು 2A ಇದೆ ಸರ್, ನಾನು ಹಾಕೋದು ಮರ್ತೋಗ್ಬಿಟ್ಟಿತ್ತು, ತಹಶೀಲ್ದಾರ್ ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ, ನಾನು 371J ಇತ್ತು ಸರ್, ನಾನು ಸರ್ಟಿಫಿಕೇಟ್ ಹಾಕೋದು ಮರ್ತೋಗ್ಬಿಟ್ಟಿತ್ತು. ಅಂತಹ ವಿದ್ಯಾರ್ಥಿಗಳಿಗೋಸ್ಕರ, ಆಮೇಲೆ ಯಾರಾದರೂ ಸ್ಪೋರ್ಟ್ಸು ನೀವು ಆಡಿರ್ತೀರಾ, ರಾಷ್ಟ್ರನ ಪ್ರತಿನಿಧಿಸಿರ್ತೀರಾ, ಎಕ್ಸಾಮ್ ಟೈಮಲ್ಲಿ ನೀವು ಮರ್ತೋಗಿರ್ಬೋದು. ನಿಮ್ಮಂಥ ವಿದ್ಯಾರ್ಥಿಗಳಿಗೋಸ್ಕರ ಎಡಿಟ್ ಆಪ್ಷನನ್ನು ನಾವು ಕೊಟ್ಟಿದ್ದೀವಿ.
ಇವತ್ತಿಂದ ಒಂದು ವಾರಗಳ ಕಾಲ ತಾವು ಎಡಿಟ್ ಏನಾದರೂ ಮಾಡೋದಿತ್ತು ಅಂತಂದರೆ ಮಾಡ್ಕೊಳ್ಬೋದು. ಸರ್ ಹಿಂದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ BEO ಆಫೀಸಿಗೆಲ್ಲ ಹೋಗಬೇಕಾಗಿತ್ತು, ಈಗ ಹೋಗೋದಿಲ್ವಾ? ಇಲ್ಲ, ನಾನು 100% ನಿಮ್ಮ ಸ್ಯಾಟ್ಸ್ ಡಾಟಾದ ಆಧಾರದ ಮೇಲೆ ನಾವು ವೆರಿಫಿಕೇಷನ್ ಮಾಡಿದ್ದೀವಿ. ಕನ್ನಡ ಮೀಡಿಯಮು ಮತ್ತು ರೂರಲ್ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸರ್ವೀಸಸ್ ಇಲ್ಲದ ಹಿನ್ನೆಲೆಯಲ್ಲಿ ತಾವು ಕಾಲೇಜಲ್ಲಿ ಓದ್ತಾ ಇದ್ದರೆ ಅದೇ ಕಾಲೇಜಿನ ಪ್ರಿನ್ಸಿಪಾಲಿಗೆ ಲಾಗಿನ್ ಕೊಟ್ಟು ನಾವು ವೆರಿಫೈ ಮಾಡಿದ್ದೀವಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಯಾರಿಗೆ ಇರುತ್ತೆ, ನಾವು 4ನೇ ತಾರೀಕಿಂದ ಒಂದು ಶೆಡ್ಯೂಲ್ ಮಾಡಿದ್ದೀವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಯಾರೆಲ್ಲ ವಿಶೇಷ ಕೆಟಗರಿ ಒಳಗಡೆ ತಾವು ಕೆಲವರು ಸೀಟನ್ನು ಕೇಳಿದ್ದೀರಾ, ಉದಾಹರಣೆಗೆ NCC, ಸ್ಪೋರ್ಟ್ಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಇಂತಹ ಒಂದು ವಿಶೇಷ ಕೆಟಗರಿ ವಿದ್ಯಾರ್ಥಿಗಳೇನಿದ್ದೀರಾ, ಆಮೇಲೆ ಕರ್ನಾಟಕ ರಾಜ್ಯದ ಪೋಷಕರು ಬೇರೆ ರಾಜ್ಯದಲ್ಲಿ ಹೋಗಿ ಸೆಟ್ಲಾಗಿರ್ತಾರೆ ಉದ್ಯೋಗಕ್ಕೋಸ್ಕರ, ಅವ್ರ ಮಕ್ಕಳನ್ನ ನಾವು ಕನ್ನಡಿಗರಂತ ಟ್ರೀಟ್ ಮಾಡ್ತೀವಿ, ಅವ್ರಗಳ್ದು ಡಾಕ್ಯುಮೆಂಟು ನಾವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅಂಥವರಿಗೆ ದಿನಾಂಕ 4ನೇ ತಾರೀಕಿಂದ ನಾವು ಒಂದು ಶೆಡ್ಯೂಲ್ ಮಾಡಿದ್ದೀವಿ, ಅವ್ರು ಮಾತ್ರ ಬರಬೇಕು. ಉಳಿದಂತೆ ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ಓದಿದ್ದಾರೆ, SSLC ಅಥವಾ PUC ಬೋರ್ಡ್ ಎಕ್ಸಾಮ್ ಕರ್ನಾಟಕದಲ್ಲಿ ಬರೆದಿದ್ದಾರೆ, ಅವರಿಗೆ ಎಲ್ಲರಿಗೆ ನಾವು ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀವಿ. ಅವರು ಏನು ಬರುವಂಥ ಅಗತ್ಯ ಇಲ್ಲ. ಈ 7 ವರ್ಷ ಓದಿದ್ದಾರೆ, ಆದರೆ ಯಾವುದಾದ್ರೂ ಒಂದು ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ, ಆದರೆ ವಿಶೇಷ ಕೆಟಗರಿನಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, NCC, ಡಿಫೆನ್ಸು, ಎಕ್ಸ್ ಮಿಲ್ಟ್ರಿ, ಯಾವುದಾದ್ರೂ ರಿಸರ್ವೇಷನ್ ಕ್ಲೈಮ್ ಮಾಡಿದರೆ ನೀವು ಮಾತ್ರ 4ನೇ ತಾರೀಕಿಂದ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ, ತಾವು ಬಂದು ನಿಮ್ಮ ದಾಖಲೆನ ಸಲ್ಲಿಸಬೇಕಾಗುತ್ತೆ. ಸ್ಪೋರ್ಟ್ಸ್ ಅಂತಂದರೆ ನಾವು ಸ್ಪೋರ್ಟ್ಸ್ ಇಲಾಖೆಯವ್ರು ಬಂದು ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ. ಎಕ್ಸ್ ಮಿಲ್ಟ್ರಿ ಅಥವಾ ಸರ್ವೀಸಲ್ಲಿರುವಂತಹ ಮಿಲ್ಟ್ರಿ ಅವರು ಅಂತಂದರೆ ನಿಮ್ಮ ಪ್ರಮಾಣ ಪತ್ರಗಳನ್ನು ಸಂಬಂಧಪಟ್ಟಂತಹ ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ. ಇಷ್ಟು ಆದರೆ ನೀವು ನಮ್ಮ ರಿಸಲ್ಟ್ ಬರೋದ್ರೊಳಗಡೆ ಇಷ್ಟು ಪ್ರಕ್ರಿಯೆನ ಈ ವರ್ಗದವರು ಮುಗಿಸ್ಕೊಂಡ್ರೆ ನೀವು ಕೌನ್ಸಿಲಿಂಗಿಗೆ ರೆಡಿ ಅಂತ. ನಾವು ರಿಸಲ್ಟ್ ಬಿಡ್ತಿದ್ದಂಗೆ, ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕ್ತಿದ್ದಂಗೆ ನೀವು ಕೌನ್ಸಿಲಿಂಗಿಗೆ ರೆಡಿ ಇರ್ತೀರಾ. ಕೌನ್ಸಿಲಿಂಗ್ ತಮಗೆಲ್ಲ ಗೊತ್ತಿರುವಂತೆ ತಾವೀಗೇನು ಲಾಗಿನ್ ಪಾಸ್ವರ್ಡ್ ಇದೆ ಅದರಲ್ಲೇ ಲಾಗಿನ್ ಪಾಸ್ವರ್ಡ್ ಆಗುವಂಥದ್ದು OTP ಬರುತ್ತೆ. ಒಂದು ಸರಿ ನಾವು ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ, ಈಗ ಉದಾಹರಣೆಗೆ PCMB 4 ಸಬ್ಜೆಕ್ಟನ್ನು ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆದಿದ್ದಾನೆ, ಅವನಿಗೆ PCMB ಕೆಲವ್ರು ಏನು ಮಾಡ್ತಾರೆ, ನಮ್ಗೆ ಬಯಾಲಜಿ ಬರೆದಿರಲ್ಲ, PCMC PCM ಮಾತ್ರ ಬರೆದಿರ್ತಾರೆ, ಅವರಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಮಾತ್ರ ಬರುತ್ತೆ. ಉದಾಹರಣೆಗೆ PCMB ಬರೆದಿದ್ದಾರೆ ಅಂತಂದರೆ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕು ಕೊಡ್ತೀವಿ, ವೆಟರ್ನರಿ ರ್ಯಾಂಕು PCB ಮೇಲೆ ಕೊಡ್ತೀವಿ, ನರ್ಸಿಂಗ್ ರ್ಯಾಂಕ್ ಕೊಡ್ತೀವಿ, ಅಗ್ರಿಕಲ್ಚರ್ ರ್ಯಾಂಕ್ ಕೊಡ್ತೀವಿ, ವೆಟರ್ನರಿ ರ್ಯಾಂಕ್, ಈ ಥರ. ಅಂದರೆ ಒಂದು ವಿದ್ಯಾರ್ಥಿಗೆ ಅಷ್ಟೂ ಕೋರ್ಸ್ಗಳಲ್ಲಿ ರ್ಯಾಂಕ್ ಕೊಟ್ಟಿರ್ತೀವಿ ನಾವು. ನೆಕ್ಸ್ಟು ನೀವು ಕೌನ್ಸಿಲಿಂಗ್ ನಾವು ಶುರುವಾದಾಗ ವಿದ್ಯಾರ್ಥಿ ಲಾಗಿನ್ ಆದರೆ ನೀವು ಲಾಗಿನ್ ಆಗ್ತಿದ್ದಂಗೆ ನೀವು ಎಷ್ಟು ರ್ಯಾಂಕನ್ನು ಪಡೆದಿರ್ತೀರಾ ಅಷ್ಟು ರ್ಯಾಂಕ್ಗಳು ನಿಮ್ಮ ಲಾಗಿನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಅಷ್ಟಕ್ಕೂ ತಾವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಅದ್ರದ್ದು ಅರ್ಥ. ಓಕೆ, ಆಪ್ಷನ್ ಎಂಟ್ರಿ ನಾವು ಕೌನ್ಸಿಲಿಂಗಿಗೆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಸಿಗುತ್ತೆ? ತುಂಬ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗಾಗಲೇ ಫೋನ್ ಮಾಡ್ತಾ ಇದ್ದಾರೆ ನಮಗೆ ಅಡ್ಮಿಷನ್ ತಗೊಳ್ಳಿ ಅಂತೇಳಿ. ನನ್ನ ವಿನಂತಿ ಇಷ್ಟೇ, ಪಬ್ಲಿಕ್ TV ಅವರು ಕಾನ್ಕ್ಲೇವ್ ಅರೇಂಜ್ ಮಾಡಿದ್ದಾರೆ, ಸಾಕಷ್ಟು ಕಾಲೇಜವರು ಇಲ್ಲಿ ಬಂದಿದ್ದಾರೆ, ಅವರವರ ಕಾಲೇಜ್ಗಳ ಬಗ್ಗೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲ ಸ್ಟಡಿ ಮಾಡಿ, CET ಎಕ್ಸಾಮೇ ನಾನು ಬರೆದಿಲ್ಲ, ನಾನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಆಗ್ತೀನಿ, ತಾವು ಹೋಗಿ ಅಡ್ಮಿಷನ್ ಆಗಿ. CET ಎಕ್ಸಾಮ್ ಬರೆದಿದ್ದೀನಿ, ನನ್ನ ಮಗುಂಗೆ ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ, ಬಟ್ ಆದ್ರೂ ನಾನು ಹೋಗಿ ಅಡ್ಮಿಷನ್ ಆಗಬೇಕಾ, ಇಲ್ಲಿ ವೆಯ್ಟ್ ಮಾಡಬೇಕಾ? ನಾನು ನಿಮಗೆ ಹೇಳುವಂಥದ್ದು ನೋಡಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಳೆದ ವರ್ಷ 84,000 ಸೀಟ್ಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡಿದೆ. 84,000 ಸೀಟ್ ಅಂದರೆ ಕಡಿಮೆ ಏನಲ್ಲ. ಯಾವುದೇ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜ್ ಅಂತಂದ್ರೂ 40% ಸೀಟುಗಳನ್ನು ರಾಜ್ಯ ಸರ್ಕಾರ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟದ ಒಮ್ಮತದ ಅಭಿಪ್ರಾಯದಂತೆ ಸರ್ಕಾರಕ್ಕೆ ಬಿಟ್ಟುಕೊಡ್ತಾರೆ, ಅಂದರೆ ಪ್ರಾಧಿಕಾರಕ್ಕೆ ಬಿಟ್ಟುಕೊಡ್ತಾರೆ. ನೀವು ಯಾವುದು ಟಾಪ್ ಕಾಲೇಜ್ ತಗೊಳ್ಳಿ, ನೀವು 100 ಸೀಟ್ ಇದೆ ಅವ್ರ ಹತ್ರ ಅಂತಂದರೆ 45 ಸೀಟ್ಸ್ ನಮಗೆ ಬಿಟ್ಟುಕೊಡ್ತಾರೆ. ಅಲ್ಲಿ ಮೈನಾರಿಟಿ ಮತ್ತು ನಾನ್ ಮೈನಾರಿಟಿ ಕಾಲೇಜಸ್ ಬರುತ್ತೆ, 40 to 45 ನಮಗೆ ಬಿಟ್ಟುಕೊಡ್ತಾರೆ. ನಾವು ಆ ಸೀಟ್ಗಳನ್ನು CET ಬರೆದಂಥ ಮಕ್ಕಳಿಗೇ ನಾವು ಅಲಾಟ್ ಮಾಡುವಂಥದ್ದು. ನೀವು ಉದಾಹರಣೆಗೆ ಯಾವುದಾದ್ರೂ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗಿ ಕೇಳಿದರೆ 60 ಲಕ್ಷ 70 ಲಕ್ಷ ಹೇಳ್ತಿರ್ಬೋದು.
ಆದರೆ ಅದೇ ಕಾಲೇಜಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಸರ್ಕಾರ ನಿಗದಿಪಡಿಸುವಂತಹ ಶುಲ್ಕಕ್ಕೆ ನಾವು ಸೀಟ್ ಅಲಾಟ್ ಮಾಡ್ತೀವಿ. ಹಾಗಾಗಿ ನಾನು ಹೇಳುವಂಥದ್ದೇನು ಅಂದರೆ, ನಿಮಗೆ ಸಿ ಇ ಟಿನೇ ಬರೆದಿಲ್ಲ, ನಿಮ್ಮ ಹತ್ರ ತುಂಬ ಹಣ ಇದೆ, ಹೋಗಿ ಅಡ್ಮಿಷನ್ ಆಗಿ. ಸಿ ಇ ಟಿ ಬರೆದಿದ್ದೀರಾ, ಮಗು ಮೇಲೆ ನಿಮಗೆ ನಂಬಿಕೆ ಇದೆ, ದಯಮಾಡಿ ನೀವು ವೆಯ್ಟ್ ಮಾಡಿ. ನೀವು ಸರ್ ಅದು ಸಿಗುತ್ತೋ ಹೇಗೆ, ನಮಗೆ ಹೆಂಗೆ ಗೊತ್ತಾಗಬೇಕು, ಸ್ವಲ್ಪ ಡೌಟ್ ಇದೆ. ನಾನು 100% ನಿಮಗೆ ಸೀಟ್ ಸಿಕ್ಕುತ್ತೆ ಅಂತ ನಾನು ಹೇಳಲ್ಲ. ಬಟ್ ಆದರೆ ನಿಮ್ಮ ಮಗುವಿನ ರ್ಯಾಂಕ್ ಆಧರಿಸಿ ಕಳೆದ ವರ್ಷ 3 ಸುತ್ತುಗಳಲ್ಲಿ ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ನಿಂತಿತ್ತು ಕಂಪ್ಯೂಟರ್ ಸೈನ್ಸು. ಉದಾಹರಣೆಗೆ ನೀವು 3B ಇದ್ದೀರಾ, 3B ಮಗುಗೆ ಅಥವಾ 3B ಮಗಳಿದ್ದಾಳೆ, ಅವಳಿಗೆ ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ಎಷ್ಟಕ್ಕೆ ಕಟ್ ಆಫ್ ಆಗಿತ್ತು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು, ತಾವು ನಮ್ಮ ವೆಬ್ಸೈಟಲ್ಲಿ ನೋಡಬಹುದು. ನೀವು ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸಮಾಧಾನ. ನಮ್ಮಲ್ಲಿ ವೆಬ್ಸೈಟ್ ಓಪನ್ ಮಾಡಿದರೆ ತಮಗೊಂದು ಚಾಟ್ ಬಾಟ್ ಸಹ ಇದೆ, ತಾವಲ್ಲಿ ಪ್ರಶ್ನೆ ಕೇಳಿದರೆ ಸಹ ಅದು ಆನ್ಸರ್ ಮಾಡುತ್ತೆ. ಯಾವ ಕಾಲೇಜು, ಯಾವ ರೌಂಡಲ್ಲಿ, ಏನು ಬೇಕಾದರೂ ಪ್ರಶ್ನೆ ಕೇಳಿ, ನಿಮಗೊಂದು ಐಡಿಯಾ ಬರುತ್ತೆ. ಅದ್ರ ಮೇಲೆ ತಾವು ತೀರ್ಮಾನ ಮಾಡ್ಬೋದು. ಕಾಲೇಜ್ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಓಕೆ, ಇಂಥ ಕಡೆ ವಿಸಿಟ್ ಮಾಡಿದ್ದೀರಾ, ಜೊತೆ ಕಾಲೇಜ್ ವೆಬ್ಸೈಟ್ ನೋಡಿ, ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಸಹ ನೀವು ಕಾಲೇಜ್ಗಳ ಮಾಹಿತಿ ಇದೆ, ನೋಡ್ಬೋದು. ಇದು ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಇದೆ. ಆ ಕಾಲೇಜುಗಳ 100% ಸೀಟುಗಳು KEA ಮೂಲಕ ಅಲಾಟ್ ಆಗುತ್ತೆ. ತುಂಬ ಮೆಡಿಕಲ್ ಆಸ್ಪಿರೆಂಟ್ಸ್ ಇದ್ದೀರಾ, 3ನೇ ತಾರೀಕು ನೀಟ್ ಪರೀಕ್ಷೆ ಇದೆ. 2022ಕ್ಕಿಂತ ಪೂರ್ವದಲ್ಲಿ ಮೆಡಿಕಲ್ಲಿನ ಮ್ಯಾನೇಜ್ಮೆಂಟ್ ಸೀಟ್ಗಳು ಮೆಡಿಕಲ್ ಕಾಲೇಜವರೇ ಅಡ್ಮಿಷನ್ ಮಾಡ್ತಾಯಿದ್ರು. ನಮ್ಮಲ್ಲೇನಾದ್ರೂ ಸರ್ಕಾರಕ್ಕೆ ಬಿಟ್ಟುಕೊಟ್ಟಂಥ ಸೀಟ್ ಅಡ್ಮಿಷನ್ ಆಗಿ ನಮ್ಮ ಎಲ್ಲ ಕೌನ್ಸಿಲಿಂಗ್ ಮುಗಿದ ಮೇಲೆ ಯಾರಾದ್ರೂ ಬಿಟ್ಟೋದ್ರೆ ಅವರೇನೇ ಅಡ್ಮಿಷನ್ ಮಾಡ್ತಾಯಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಆದೇಶಗಳ ಹಿನ್ನೆಲೆಯಲ್ಲಿ 100% ಮೆಡಿಕಲ್ ಕಾಲೇಜಿನ ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಪ್ರವೇಶ ಆಗುವಂಥದ್ದು. ದಯಮಾಡಿ ನಿಮಗೆ ಸಾಕಷ್ಟು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಎಚ್ಚರಿಕೆ ವಹಿಸಿ. ಕಳೆದ ವರ್ಷ FIR ಆಗಿದೆ, ಅದ್ರ ಹಿಂದಿನ ವರ್ಷ FIR ಆಗಿದೆ. ತುಂಬ ಪೋಷಕರು ಮೋಸ ಹೋಗಿದ್ದಾರೆ. ಸರ್ ಇಲ್ಲ ಸರ್, ನಮ್ಮ ಪರಿಚಯದವ್ರು ಹೇಳಿದ್ದಾರೆ, ಅದು KE ಅವ್ರು ಮಾಡೋದು ಸರ್ಕಾರಿ ಸೀಟು, ಮ್ಯಾನೇಜ್ಮೆಂಟ್ ಸೀಟ್ ಅಂತಿರುತ್ತೆ, ಅದನ್ನು ನಾನು ನೇರ ಅಡ್ಮಿಷನ್. ನೋ, ನೀವು ಸೀಟ್ ಶೇರಿಂಗ್ ಹೇಗಿದೆ ಅಂತಂದರೆ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ 85% ಸೀಟ್ಗಳು KEA ಮೂಲಕ ಅಲಾಟ್ ಆಗುತ್ತೆ, 15% ಸೀಟ್ಗಳು ಸೆಂಟ್ರಲ್ ಗೌರ್ಮೆಂಟು MCC ಮೂಲಕ ಅಲಾಟ್ ಆಗುತ್ತೆ. ಕೌನ್ಸಿಲಿಂಗ್ ಮೂಲಕ ನಿಮ್ಮ ನೀಟ್ ರ್ಯಾಂಕ್ ಆಧರಿಸಿ ಆಗುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 85% ಸೀಟು ಜೊತೆಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳ 100% ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಅದರಲ್ಲಿ ಎಗೈನ್ ನಿಮಗೆ 40% 45% ಅಷ್ಟು ಸೀಟು ಅವರು ಸರ್ಕಾರಕ್ಕೆ ಬಿಟ್ಟುಕೊಡ್ತಾರೆ. ಸರ್ಕಾರಕ್ಕೆ ಬಿಟ್ಟುಕೊಟ್ಟಂತಹ ಸೀಟಿಗೆ ಸರ್ಕಾರ ಫೀಸ್ ನಿಗದಿಪಡಿಸುತ್ತೆ. ಅದಕ್ಕೆ ಮೀಸಲಾತಿ ಅನ್ವಯಿಸಿ ನೀಟ್ ರ್ಯಾಂಕ್ ಆಧರಿಸಿ ನಾವು ಸೀಟ್ ಹಂಚಿಕೆ ಮಾಡ್ತೀವಿ. ಉಳಿದಂತೆ 40% ಸೀಟ್ ಏನು ಬರುತ್ತೆ, ಆ 40% ಸೀಟಲ್ಲಿ ಹೈಯರ್ ಫೀಸ್ ಅಂತೇಳಿ, ಕಳೆದ ವರ್ಷ 12 ಲಕ್ಷ ಪ್ಲಸ್ ಸೀಟ್ ಇತ್ತು, ಹೈಯರ್ ಫೀಸ್ ಅಂತೇಳಿ ಅದನ್ನು ಸಹ ಸರ್ಕಾರ ಮತ್ತು ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ ಅವರು ಒಮ್ಮತದಿಂದ ನಿಗದಿಪಡಿಸ್ತಾರೆ. ಅದಕ್ಕೆ ಸಹ KEA ಮೂಲಕನೇ ಸೀಟ್ ಅಲಾಟ್ ಆಗುತ್ತೆ ನಿಮ್ಮ ನೀಟ್ ರ್ಯಾಂಕ್ ಆಧರಿಸಿ. ಉಳಿಯುವಂತಹ 20% ಸೀಟ್ ಏನಿದೆ, 15% ಮೆಡಿಕಲ್ ಸೀಟ್ಗಳು NRI ವಿದ್ಯಾರ್ಥಿಗಳಿಗೆ ಅಂತ ಇಡ್ತಾರೆ, 5% ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇಡ್ತಾರೆ. ಅದಕ್ಕೆ ಫೀಸ್ ಅಷ್ಟೇ ಕಾಲೇಜವರು ಫಿಕ್ಸ್ ಮಾಡ್ಬೋದು, ಸೀಟ್ ಮಾತ್ರ KEA ಮೂಲಕನೇ ಅಲಾಟ್ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಲ್ಲೇ ಮೆಡಿಕಲ್ ಸ್ಟೂಡೆಂಟ್ಸು ಪೋಷಕರಿಗೆ ಮಧ್ಯವರ್ತಿಗಳು ಮೋಸ ಮಾಡ್ತಾರೆ. ಯಾರಾದರೂ ನೇರವಾಗಿ ಕಾಲೇಜಿಗೆ ಹೋಗಿ ತಾವು ಕೇಳಿದರೆ ಅವ್ರು ಹೇಳ್ತಾರೆ, ನೋಡ್ರಪ್ಪ ನಮ್ಮದೇನಿಲ್ಲ, ಈಗ ಎಲ್ಲ KEA ತಗೊಂಡಿದೆ, ತಾವು ದಯಮಾಡಿ KEAಗೆ ಅಪ್ರೋಚ್ ಆಗಿ. ಆದರೆ ಯಾರಾದರೂ ಮಧ್ಯವರ್ತಿಗಳಿಗೆ ಹೋಗಿ ಕೇಳಿದರೆ, ನನಗೆ ಎಲ್ಲ ಸೆಟ್ಟಿಂಗ್ಸ್ ಇದೆ, ಕಾಲೇಜವ್ರು ನಮಗೆ ಪರಿಚಯ ಇದ್ದಾರೆ, ಇಷ್ಟು ದುಡ್ಡು ಕೊಟ್ಬಿಡಿ ನಾನು ಮಾಡಿಸ್ತೀನಿ. ಆಗಲ್ಲ. ಉದಾಹರಣೆಗೆ ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ, ನನಗೆ KEA ಮುಖಾಂತರನೇ ನಾನು ಬರ್ತೀನಿ, ನಾನು ಹೋಗಿ ಕಾಲೇಜಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ನೀನು ಜಸ್ಟು KEAಗೆ ಅರ್ಜಿ ಹಾಕು, ನಾನು ನಿಮಗೆ ಸೀಟ್ ಕೊಡ್ತೀನಿ ಅಂತ ಕಾಲೇಜವ್ರು ಹೇಳಿದ್ದಾರೆ. ನಂಬೇಡಿ, ಹೇಳ್ತೀನಿ ಹೇಗೆ ಅಂತ.
ಉದಾಹರಣೆಗೆ ನಿಮ್ಮ ಕಾಲೇಜ್ ಒಂದು ಆತ್ಮೀಯತೆ ಇದೆ ಅಂತ ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ತಾವು ಮಾತಾಡಿಕೊಂಡು ಬಂದಿದ್ದೀರಾ. ನೀವು ಆ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಿಮ್ಮ ಮಗುದು 10 ಲಕ್ಷ ರ್ಯಾಂಕ್ ಇದೆ, ಆ ಕಾಲೇಜಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ. ಒಂದು ವೇಳೆ 6 ಲಕ್ಷ 7 ಲಕ್ಷ ರ್ಯಾಂಕ್ ಇರುವಂತಹ ನೀಟ್ ರ್ಯಾಂಕ್ ಇರುವಂಥ ವಿದ್ಯಾರ್ಥಿ ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟ್ ಹಾಕಿದರೆ ನಿಮ್ಮ ಮಗುಗೆ ಸಿಗಲ್ಲ, 6 ಲಕ್ಷ 7 ಲಕ್ಷ ಇರೋ ಮಗುಗೇ ಸಿಗುವಂಥದ್ದು. ಇಲ್ಲಿ ಯಾವುದೂ ಸಹ ಬ್ಯಾಕ್ ಡೋರ್ ಎಂಟ್ರಿ ಮೆಡಿಕಲಲ್ಲಿ ಇಲ್ಲ. 100% ಪಾರದರ್ಶಕವಾಗಿ ಆನ್ಲೈನ್ ಮೂಲಕ ಆಗುತ್ತೆ. ಎಂಟೈರು ನೀವು ನೋಡ್ಬೋದು. ಆಮೇಲೆ ಸರ್ ಇದು ಹೇಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಎಷ್ಟು ನಿಂತಿತ್ತು? ಸೇಮ್ ನಾನು ಅವಾಗ ಇಂಜಿನಿಯರಿಂಗಿಗೆ ಹೇಳ್ದಂಗೆ ನಮ್ಮ ವೆಬ್ಸೈಟಲ್ಲಿ ಇಡೀ ಕಾಲೇಜು ವಾರು ಲಿಸ್ಟನ್ನೇ ಹಾಕಿದ್ದೀವಿ ನಾವು. ವಿದ್ಯಾರ್ಥಿ ರಿಜಿಸ್ಟ್ರ್ ನಂಬರು, ವಿದ್ಯಾರ್ಥಿ ನೇಮು, ಅವನು ಏನು ನೀಟ್ ರ್ಯಾಂಕ್ ಇತ್ತು, ಯಾವ ಸೀಟ್ ಅವನಿಗೆ ಸಿಕ್ಕಿದೆ ಅಂತ ಹಾಕಿದ್ದೀವಿ ನಾವು. ಹಾಗಾಗಿ ನೀವು ಅತ್ಯಂತ ಪಾರದರ್ಶಕವಾಗಿದೆ. ನಿಮ್ಮ ಮಗು CET ಎಕ್ಸಾಮ್ ಬರೆದಿತ್ತು ಅಂತಂದರೆ CET ರ್ಯಾಂಕ್ ಆಧರಿಸಿ ಇಂಜಿನಿಯರಿಂಗು, ಫಾರ್ಮಾ ಡಿ ಫಾರ್ಮಾ, ಬಿ ಫಾರ್ಮಾ, ಕೃಷಿ ವಿಜ್ಞಾನಗಳೇನು ಬರುತ್ತೆ, ಅಗ್ರಿಕಲ್ಚರು, ಸಿರಿಕಲ್ಚರು, ವೆಟರ್ನರಿ ಸೈನ್ಸು, ನರ್ಸಿಂಗು ಸೀಟ್ ಅಲಾಟ್ ಆದರೆ ನೀಟ್ ರ್ಯಾಂಕ್ ಆಧರಿಸಿ ಆಯುಷು, ಡೆಂಟಲ್ಲು, ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ. ಆಯುಷು, ಡೆಂಟಲ್ಲು, ಮೆಡಿಕಲಲ್ಲಿ ನೀಟ್ ರ್ಯಾಂಕ್ ಆಧರಿಸಿ 100% ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಅಲಾಟ್ ಮಾಡುತ್ತೆ. ಫೀಸು ಫಿಕ್ಸ್ ಮಾಡುವಂಥದ್ದು ಮಾತ್ರ ಮ್ಯಾನೇಜ್ಮೆಂಟು ಮತ್ತು NRIಗೆ ಸಂಬಂಧಪಟ್ಟಂಥ ಫೀಸನ್ನು ಎಷ್ಟು ಬೇಕಾದರೂ, ಹೈಯೆಸ್ಟ್ ಅಂದರೆ 45 ಲಕ್ಷದ ಒಳಗಡೆ ಎಷ್ಟು ಬೇಕಾದರೂ ಕಾಲೇಜವ್ರು ಫಿಕ್ಸ್ ಮಾಡ್ಬೋದು. ನಾವು ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವಿ. ಉಳಿದಂತಹ 80% ಸೀಟ್ಗಳಿಗೆ ಒಂದು ಒಮ್ಮತದ ಅಭಿಪ್ರಾಯದಿಂದ ಸರ್ಕಾರ ಮತ್ತು ಅಸೋಸಿಯೇಷನ್ನವ್ರು ಫಿಕ್ಸ್ ಮಾಡ್ತಾರೆ. ದುಡ್ಡನ್ನು ಸಹ ನಾವು ಅಲಾಟ್ ಮಾಡುವಂತಹ ಸೀಟುಗಳಿಗೆ ಶುಲ್ಕವನ್ನು ನಾವೇ ಕಟ್ಟಿಸ್ಕೊಳ್ತೀವಿ, KE ಅವರೇ ಕಟ್ಟಿಸ್ಕೊಳ್ತೀವಿ. ನಂತರ ನಾವು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸರ್ MCCನಲ್ಲೂ ಮೆಡಿಕಲ್ ಕೌನ್ಸಿಲಿಂಗ್ ಆಗ್ತಿರುತ್ತೆ, KEನಲ್ಲೂ ಆಗ್ತಿರುತ್ತೆ. ನಾವು ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ? ಇಲ್ಲಿ ದುಡ್ಡು ಕಟ್ಟಿದರೆ ನೀವು ವಾಪಸ್ ಕೊಡ್ತೀರಾ? ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಮೆಡಿಕಲ್ ಆಸ್ಪಿರೆಂಟ್ಸ್ ಏನಿದ್ದೀರಾ ಅಲ್ಲೂ ಭಾಗವಹಿಸಿ, ಇಲ್ಲೂ ಭಾಗವಹಿಸಿ. ಕರ್ನಾಟಕ ರಾಜ್ಯದ 15% ಸರ್ಕಾರಿ ಮೆಡಿಕಲ್ ಕಾಲೇಜಿನ ಸೀಟ್ಗಳು MCC ಅವರು ಅಲಾಟ್ ಮಾಡ್ತಾರೆ ಮೆರಿಟ್ ಮೇಲೆ. ನೀವು ಅಲ್ಲೂ ಭಾಗವಹಿಸಿ. ಅವ್ರದ್ದು ರಿಸಲ್ಟ್ ಬಂದ ನಂತರನೇ KE ಅವರು ರಿಸಲ್ಟ್ ಬಿಡುವಂಥದ್ದು. ಒಂದು ವೇಳೆ ಅಲ್ಲಿ ಸಿಕ್ಕಿತ್ತು ಅಂತಂದರೆ ತಾವು ಹೋಗ್ಬೋದು. ಸರ್ ಅಲ್ಲಿ ಸಿಕ್ಕಿದೆ, ಅದಕ್ಕಿಂತ ಒಳ್ಳೆ ಕಾಲೇಜು ಕರ್ನಾಟಕದಲ್ಲಿ ಸಿಕ್ಬೋದಾ ಅಂತ ನಾನು ವೆಯ್ಟ್ ಮಾಡ್ತೀನಿ ನಿಮ್ಮ ರಿಸಲ್ಟ್ ಬರೋ ತನಕ. ನೋ ಪ್ರಾಬ್ಲಮ್. ಅವ್ರದ್ದು ರಿಸಲ್ಟ್ ಬಂದಾದ ಮೇಲೆ ನಾನು ನನ್ನ ರಿಸಲ್ಟ್ ಕೊಡ್ತೀನಿ, ಎಕ್ಸಿಟ್ ಆಗೋರಿಗೆ ಅವಕಾಶ ಕೊಡ್ತೀನಿ, ನಂತರ ನಾನು ರಿಸಲ್ಟ್ ಕೊಡ್ತೀನಿ. ನಾವು ಕಳೆದ ವರ್ಷವೂ ಅಷ್ಟೇ ಕನ್ನಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ, ಅಂದರೆ ಎರಡೂ ಕಡೆ ನಮ್ಮವರಿಗೆ ಅವಕಾಶ ಸಿಗುವಂತೆ ಎಷ್ಟೆಲ್ಲ ಅನುಕೂಲ ಮಾಡಬೇಕು ಅಷ್ಟೆಲ್ಲ ಮಾಡಿದ್ದೀವಿ. ಬಟ್ 3rd ರೌಂಡ್ ಒಂದು ಕೋರ್ಟಿಗೆ ಸ್ವಲ್ಪ ಕೇಸ್ ಆಗಿತ್ತು. ಅದಂದರೆ ನಮ್ಮ ತಪ್ಪಿಂದ ಅಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಸೀಟು ಇನ್ಕ್ರೀಸ್ ಆಗಿದ್ದರಿಂದ 3rd ರೌಂಡ್ ಮಾತ್ರ ನಮ್ಮದು ಸ್ವಲ್ಪ ಡಿಲೇ ಆಯಿತು. ಉಳಿದಂತೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಮಾಡಬೇಕು ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ವಿ. ಕೌನ್ಸಿಲಿಂಗ್ ಅಂತಂದರೆ ಬೇರೆದೆಲ್ಲ ಏನಾಗುತ್ತೆ, ನಿಮಗೆ ಒಂದೇ ಕೋರ್ಸು, ಉದಾಹರಣೆಗೆ MCC ಅಂತಂದರೆ ಮೆಡಿಕಲ್ದು ಮಾತ್ರ ಅವರು ಅಲಾಟ್ ಮಾಡ್ತಾರೆ, ನೀವು ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರಾ. ನಮ್ಮದು ಏನು ಸಮಸ್ಯೆ ನಿಮಗೆ ಅಂತಂದರೆ, ನಿಮ್ಮ ಲಾಗಿನ್ ಓಪನ್ ಮಾಡಿದರೆ 240ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 10 ಬ್ರಾಂಚ್ ಇದ್ದರೆ 10 ಬ್ರಾಂಚ್ ಬರುತ್ತೆ. ಅದೇ ರೀತಿ ಮೆಡಿಕಲ್ ಕಾಲೇಜು, ಆಯುಷು, ಡೆಂಟಲ್ಲು ಎಲ್ಲ ಬರೋದ್ರಿಂದ ನೀವು ಎಲ್ಲದಕ್ಕೂ ಆಪ್ಷನ್ ಹೇಗೆ ತುಂಬ ಕ್ಲಾರಿಟಿ ಇರುತ್ತೆ. ಕೆಲವರಿಗೆ ಮೆಡಿಕಲ್ಲೇ ಮಾಡೋದು ನಾನು, ಓಕೆ ನಿಮ್ಮದು ತೊಂದರೆ ಇಲ್ಲ. ಕೆಲವ್ರದ್ದು ಏನಾಗುತ್ತೆ, ಮೆಡಿಕಲ್ಲಿ ಟ್ರೈ ಮಾಡ್ತೀನಿ, ಸಿಕ್ಕಿಲ್ಲ ಅಂದರೆ ಡೆಂಟಲ್ಲು, ಅದು ಸಿಕ್ಕಿಲ್ಲ ಅಂದರೆ ಆಯುಷು, ಅದು ಸಿಕ್ಕಿಲ್ಲ ಅಂದರೆ ಪ್ಲಾನ್ B ಇಂಜಿನಿಯರಿಂಗು. ನೀವೇನು ಮಾಡಬೇಕಾಗುತ್ತೆ, ಆಪ್ಷನ್ಸ್ಗಳನ್ನ ಜಾಸ್ತಿ ಎಂಟ್ರಿ ಮಾಡಬೇಕಾಗುತ್ತೆ. ಸರ್ ಎಷ್ಟು ಬೇಕಾದರೂ ಮಾಡ್ಬೋದಾ? ಎಷ್ಟು ಬೇಕಾದ್ರೂ ಮಾಡ್ಬೋದು ಆಪ್ಷನ್ಸು. ನಾವು ಅಲಾಟ್ ಮಾಡುವಾಗ ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಷನ್ನು, ನಿಮ್ಮ ಪ್ರಿಯಾರಿಟಿ, ನೀವು ಯಾವುದು ಫಸ್ಟ್ ಅಂತ ಹಾಕಿದ್ದೀರಾ ಅದ್ರ ಮೇಲೆ ನಾವು ಮಾಡ್ತೀವಿ. ಸರ್ ಒಂದು ಸರಿ ಮಾಡ್ತಿದ್ದಂಗೆ ಇದಾಗ್ಬಿಡ, ಏನು ಚಿಂತೆ ಮಾಡಬೇಡಿ. ನಾವು ಆಪ್ಷನ್ ಎಂಟ್ರಿ ಓಪನ್ ಮಾಡಿದ ಮೇಲೆ ಮಾಕ್ ರಿಸಲ್ಟ್ ಅಂತ ಬಿಡ್ತೀವಿ. ಅದಾದಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಮತ್ತೆ ನಾವು ನಿಮಗೆ ಮೇಲೆ ಕೆಳಗೆ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅದಾದಮೇಲೆ ನಾವು ರಿಸಲ್ಟ್ ಬಿಡ್ತೀವಿ. ಅಲ್ಲೂ ತಪ್ಪಾಗಿತ್ತು, ನೀವು 2nd ರೌಂಡಿಗೆ ಬರ್ಬೋದು ಅಪ್ಗ್ರೇಡೇಷನ್ನಿಗೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗಿಂದು ಹೆಚ್ಚಿನ ಮಾಹಿತಿ ಹೇಳ್ತೀನಿ. ಇಲ್ಲಿ 2 ವಿಷಯನ ನಾನು ಹೇಳೋದಕ್ಕೆ ಹೆಚ್ಚು ಇಷ್ಟಪಡುವಂಥದ್ದು. ಈ ಸಂದರ್ಭದಲ್ಲಿ ಪರೀಕ್ಷೆ ಆಗಿದೆ, ನೆಕ್ಸ್ಟು 20-25 ದಿವಸದೊಳಗಡೆ ರಿಸಲ್ಟ್ ಬರುತ್ತೆ. ನಮ್ಮ ರಿಸಲ್ಟ್ ಯಾವಾಗ ಕೊಡಬೇಕಾಗುತ್ತೆ ನಾನು ಅಂತಂದರೆ
PUCಯ 2ನೇ ಪರೀಕ್ಷೆಯ ಫಲಿತಾಂಶ ಬಂದ ನಂತರವೇ ನಾನು ಕೊಡಬೇಕು. ಯಾಕೆಂದರೆ ಬೆಸ್ಟ್ ಆಫ್ 2 PUದು ರಿಸಲ್ಟ್ ತಗೊಂಡು ನಾನು ನನ್ನ ರಿಸಲ್ಟನ್ನು ಕೊಡಬೇಕಾಗಿರೋದ್ರಿಂದ ಅವರ ರಿಸಲ್ಟಿಗೆ ನಾನು ಕಾಯಬೇಕಾಗುತ್ತೆ. ಅವರ ರಿಸಲ್ಟು ಬಂದ ಒಂದು ವಾರದೊಳಗಡೆ ನಾನು ರಿಸಲ್ಟ್ ಕೊಡ್ತೀನಿ. ಅದರೊಳಗಡೆ ನಿಮಗೆ ಒಂದು 20-25 ದಿವಸ ಸಮಯ ಇದೆ. ವಿದ್ಯಾರ್ಥಿಗಳು ನಮ್ಮ ವೆಬ್ಸೈಟಲ್ಲಿ ಹೋಗಿ ಕಳೆದ ವರ್ಷದ ಕಾಲೇಜು ವಾರು, ಕೋರ್ಸ್ ವಾರು ರ್ಯಾಂಕ್ಗಳನ್ನು ತಾವು ಸ್ಟಡಿ ಮಾಡಿ. ಜೊತೆಗೆ ನೀವು ಏನು ಅರ್ಜಿ ಹಾಕಿದ್ದೀರಾ, ಅರ್ಜಿಯನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ನೀವು ಎಲ್ಲ ಮೀಸಲಾತಿ ಹಾಕಿದ್ದೀರಾ, ಎಲ್ಲದೂ ಕರೆಕ್ಟ್ ಇದೆಯಾ, ಅದನ್ನೊಂದು ಸರಿ ನೋಡ್ಕೊಳ್ಳಿ. ವಿಶೇಷ ಕೆಟಗರಿಯ ವಿದ್ಯಾರ್ಥಿಗಳು ದಾಖಲೆ ಪರಿಶೀಲನೆಗೆ 4ನೇ ತಾರೀಕಿಂದ ಇಟ್ಕೊಂಡಿದ್ದೀವಿ. ತಾವು ಬನ್ನಿ, ದಾಖಲೆ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಕಳೆದ ವರ್ಷ ನಾವು ಈ PWD ಪರ್ಸನ್ ವಿತ್ ಡಿಸೆಬಿಲಿಟಿ ವಿಶೇಷ ಚೇತನ ವರ್ಗದಲ್ಲಿ 26 ವಿದ್ಯಾರ್ಥಿಗಳು ನಮಗೆ ಮಧ್ಯವರ್ತಿಗಳ ಒಂದು ಸಹವಾಸ ಮಾಡಿ ಮೋಸ ಮಾಡಲಿಕ್ಕೆ ಬಂದರು. ಅವರೆಲ್ಲರ ಮೇಲೆ ನಾವು FIR ಹಾಕಿದ್ದೀವಿ. ನೋಡಿ, ಮೋಸ ಮಾಡುವಂಥದ್ದು ಇವತ್ತಿನ ಈ ಟೆಕ್ನಾಲಜಿ ಒಳಗಡೆ ಇಷ್ಟು ಸೋಷಿಯಲ್ ಮೀಡಿಯಾ ಸಾಧ್ಯ ಇಲ್ಲ. ಆ ಟೈಮಿಗೆ ನೀವೇನಾದರೂ ಮಾಡಿದ್ದೀವಿ ಅಂತ ಖುಷಿ ಆಗ್ಬೋದು, ಆದರೆ ಸಿಸ್ಟಮ್ ಒಳಗಡೆ ನೀವು ಮೋಸ ಮಾಡಿ ಬಂದರೆ ಹೊರಗಡೆ ಅಷ್ಟೇ ಖುಷಿಯಾಗಿ ಹೋಗುವಂಥದ್ದಕ್ಕೆ ಸಾಧ್ಯ ಇಲ್ಲ. ನೋಡಿ, ಕಳೆದ ವರ್ಷ ಆ ವಿದ್ಯಾರ್ಥಿಗಳು ಫೇಕ್ ಮೆಡಿಕಲ್ ಸರ್ಟಿಫಿಕೇಟನ್ನು ತಗೊಂಡ್ರು. ಅಲ್ಲಿಗೆ ನಂದು ಮುಗ್ದೋಗ್ಬಿಡ್ತು, ನನಗೆ ಮೆಡಿಕಲ್ ಸೀಟ್ ಕನ್ಫರ್ಮ್ ಆಯಿತು ಅಂತ ಅಂದ್ಕೊಂಡ್ರು. ಆದರೆ ನಾವು KAಯಿಂದ ಪ್ರತ್ಯೇಕವಾಗಿ ಮೆಡಿಕಲ್ ಚೆಕಪ್ ಮಾಡಿಸ್ತೀವಿ ಕಾನ್ಸ್ಟಿಟ್ಯೂಟ್ ಮಾಡಿ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಆಯುಕ್ತಾಲಯ ಇದೆ ವಿಶೇಷ ಚೇತನರಿಗೆ. ಅಲ್ಲಿ ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ, ಏನಂತ ಅಂದರೆ ಡಾಕ್ಟ್ರು ಸರ್ಟಿಫೈ ಮಾಡಿದ ಮೇಲೆ ನನ್ನ ಮಗನ ಮತ್ತೆ KE ಅವರು ಹರ್ಯಾಸ್ಮೆಂಟ್ ಮಾಡ್ತಾಯಿದ್ದಾರೆ ವಿಶೇಷ ಚೇತನರಿಗೆ. ನಾವು ಅದಕ್ಕೆ ಕೇರ್ ಮಾಡಿಲ್ಲ. ನಮ್ಮ ನಿಯಮದಲ್ಲಿ ಭಾಳ ಸ್ಪಷ್ಟವಾಗಿತ್ತು. ನಾವು ಮೆಡಿಕಲ್ ಮಾಡಿಸಿದ್ದಕ್ಕೆ 26 ಮೆಡಿಕಲ್ ಸೀಟನ್ನು ನಾನು ಸೇವ್ ಮಾಡಿದ್ದೀನಿ. ಇಲ್ಲಾಂದರೆ ಫೇಕ್ ವಿಶೇಷ ಚೇತನರು 26 ಸೀಟ್ಗಳನ್ನು ತಗೊಳ್ತಿದ್ರು. ಹಾಗಾಗಿ ಈ ಅನ್ಯ ಮಾರ್ಗದಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಬೇಡಿ. ಆಮೇಲೆ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ತುಂಬ ಪೇರೆಂಟ್ಸು ಮಕ್ಕಳಿಗೆ ಒಟ್ಟು ನಾನು ಮೆಡಿಕಲ್ ಮಾಡಿಸ್ಬೇಕು, ಎಷ್ಟಾದರೂ ದುಡ್ಡು ಖರ್ಚಾಗಲಿ, ಜಮೀನು ಮಾರಲಿ, ಆ ಥರ ಇಲ್ಲ. ಈಗ ನಿಮ್ಮ ಹತ್ರ ಎಷ್ಟು ದುಡ್ಡಿರ್ಬೋದು, ಎಷ್ಟು ಸಾಲ ಮಾಡಲಿಕ್ಕೆ ರೆಡಿ ಇರ್ಬೋದು, ಅಂತಿದ್ದಂಗೆ ಇವತ್ತು ಮೆಡಿಕಲ್ ಮಾಡ್ಸೋಕ್ಕಾಗಲ್ಲ. ನಿಮ್ಮ ನೀಟ್ ರ್ಯಾಂಕ್ ಸಹ ಬೇಕು. ದಯಮಾಡಿ ಪೇರೆಂಟ್ಸು ಹಠಕ್ಕೆ ಬಿದ್ದು ಮೆಡಿಕಲ್ ಮಾಡಿಸ್ಲೇಬೇಕು ಅಂತ ನೀಟ್ ರ್ಯಾಂಕ್ ಇಲ್ಲ ಅಂತಂದ್ರೂ ಅನ್ಯ ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನ ಮಾಡಬೇಡಿ. ನೀವು ಸಕ್ಸೀಡ್ ಆಗೋದಕ್ಕೆ ಆಗಲ್ಲ. ಯಾಕೆ ಅಂತಂದರೆ ನೀಟ್ ರ್ಯಾಂಕು ಮೆಡಿಕಲ್ ಸೀಟ್ ಅಲಾಟ್ಮೆಂಟಿಗೆ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ಹೇಳುವಂಥದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ಟೈಮ್ ಟು ಟೈಮ್ ಕೌನ್ಸಿಲಿಂಗ್ ಬಗ್ಗೆ ನಮ್ಮ ವೆಬ್ಸೈಟಲ್ಲಿ ಮಾಹಿತಿಯನ್ನು ಪ್ರಚಾರ ಮಾಡ್ತೀವಿ. ದಯಮಾಡಿ ಅದನ್ನು ಸ್ವಲ್ಪ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಕಳೆದ ವರ್ಷದ ಮತ್ತು ಅದಕ್ಕಿಂತ ಹಿಂದಿನ ವರ್ಷದ ಕಾಲೇಜು ವಾರು ಕಟ್ ಆಫ್ ಇದೆ, ದಯಮಾಡಿ ಸ್ಟಡಿ ಮಾಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಟೈಮ್ ಟು ಟೈಮ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ವಿಕಾಸನ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತೀವಿ. ದಯಮಾಡಿ ಅದನ್ನು ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳು, ಸಾಕಷ್ಟು ರಾಜ್ಯದಲ್ಲಿ ಮೆಂಟರ್ಸ್ ಇದ್ದಾರೆ, ಅವರು ತಮಗೆ ಮೆಂಟಿಂಗ್ ಮಾಡ್ತಾರೆ. ತಾವು ಅವ್ರದ್ದು ವಿಡಿಯೋಗಳನ್ನು ಕೇಳಿ ಮಾಹಿತಿ ತಗೊಳ್ಳಿ. ಆದರೆ ಅನ್ಯ ಮಾರ್ಗಗಳಿಂದ ನಿಮಗೆ ಸೀಟ್ ಕೊಡಿಸ್ತೀವಿ ಅಂತ ಮಾಡುವಂತಹ ಮೆಂಟರ್ ನಿಮಗೇನಾದರೂ ಸಿಕ್ಕಿದರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾರು ನ್ಯಾಯಯುತವಾಗಿ ನಿಮಗೆ ಮೆಂಟಿಂಗ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಕೌನ್ಸಿಲಿಂಗ್ ಬಗ್ಗೆ, ಖಂಡಿತ ಕೇಳಿ, ನಂದು ಆಕ್ಷೇಪ ಇಲ್ಲ. ಬಟ್ ಆದರೆ ನನಗೆ ಕಾಂಟ್ಯಾಕ್ಟ್ ಇದೆ, ಪರಿಚಯ ಇದೆ, KE ಅಫಿಷಿಯಲ್ಸ್ ಪರಿಚಯ ಇದ್ದಾರೆ, ನಂಬಕ್ಕೆ ಹೋಗಬೇಡಿ. ನಮಗೆ ಎಲ್ಲರೂ ಪರಿಚಯನೇ. ಆದರೆ ನಾವು ಅಡ್ಡದಾರಿನಲ್ಲಿ ಯಾರಿಗೆ ಹೆಲ್ಪ್ ಮಾಡಲ್ಲ. ಪಾರದರ್ಶಕವಾಗಿ ನಾವು 100% ತಂತ್ರಾಂಶವನ್ನು ಅಳವಡಿಸ್ಕೊಂಡಿದ್ದೀವಿ. ನಿಮಗೆ ಯಾವುದು ಸಂದರ್ಭದಲ್ಲಿ, ನಾನು ಲಾಸ್ಟ್ ಇಯರ್ ಸಹ ಅಷ್ಟೇ, ಈ ಪೇರೆಂಟ್ಸಿಗೆ ಕೆಲವೊಮ್ಮೆ ಈ ಕೌನ್ಸಿಲಿಂಗ್ ಪ್ರೋಸೆಸ್ಸು ಸ್ವಲ್ಪ ಅರ್ಥ ಆಗಲ್ಲ. ಅವಾಗೇನಾಗುತ್ತೆ, ಅವರು ಆಪ್ಷನ್ ಎಂಟ್ರಿನೇ ಮಾಡಿರ್ತಾ ಇರಲಿಲ್ಲ, ಅವರು ತುಂಬ ಬಂದು ಗಲಾಟೆ ಮಾಡ್ತಾಯಿದ್ರು ನಮ್ಮ ಹತ್ರ. ಅವಾಗ ಅವರಿಗೆ ನಾವೇನು ಬೇಜಾರಿಲ್ಲ, ಪಾಪ ಅವರಿಗೆ ಗೊತ್ತಿರಲ್ಲ. ನಾವು ಕೂರಿಸಿ ಆ ಮಗು ಆಪ್ಷನ್ ಎಂಟ್ರಿ ಮಾಡಿರೋದೆಲ್ಲ ತೆಗೆದು ತೋರಿಸಿದ್ರೆ ಅವರಿಗೆ ರಿಯಲೈಸ್ ಆಗುತ್ತೆ, ಓ ನಮ್ಮದೇ ತಪ್ಪಾಗಿದೆ ಅಂತ. ಅದಕ್ಕೇ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಸಮಾಧಾನವಾಗಿ ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನಿಮಗೆ ಕಾಲೇಜ್ಗಳು ಸಿಗುತ್ತೆ. ತಕ್ಷಣ ಹೋಗಿ ಅಡ್ಮಿಷನ್ ಆಗುವಂಥದ್ರ ಬಗ್ಗೆ ನಾನು ಹೇಳೋದು, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಗುವಿನ
ರ್ಯಾಂಕ್ ಮೇಲೆ ತಮಗೆ ನಂಬಿಕೆ ಇದ್ದರೆ, ಇಂಜಿನಿಯರಿಂಗಿಗೆ ಮಾತಾಡೋದಾದರೆ 84,000 ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಮೆಡಿಕಲ್ಲಿಗೆ, ಡೆಂಟಲ್ಲಿಗೆ, ಆಯುಷಿಗೆ ಸಂಬಂಧಪಟ್ಟಂತೆ ಆದರೆ 100% ಸೀಟುಗಳು ನಮ್ಮ ಮೂಲಕ ಅಲಾಟ್ ಆಗೋದ್ರಿಂದ ತಾವು ಎಲ್ಲ ಕಾಲೇಜುಗಳ ಕೋರ್ಸುಗಳ ಸ್ಟಡಿ ಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ನೀವು ಒಳ್ಳೆಯ ಸೀಟನ್ನು ತಗೊಳ್ಳಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಬಹುತೇಕ ಈ ಹಂತದಲ್ಲಿ ಇಷ್ಟೇ ಮಾಹಿತಿ ಸಾಕು ಅಂತ ಅನಿಸುತ್ತೆ. ಬಟ್ ಆದರೆ ನಾನು ಹೇಳಿರೋದನ್ನು ಬಿಟ್ಟು ಕೆಲವೊಂದೇನಾದ್ರೂ ಅನುಮಾನಗಳಿದ್ದರೆ ಪೇರೆಂಟ್ಸು ತಾವು ಕೇಳ್ಬೋದು. ತಾವು ಕೇಳುವಂತಹ ಪ್ರಶ್ನೆ ಬಹುತೇಕ ಟಿ ವಿಯವರು ಇದನ್ನು ಪ್ರಸಾರ ಮಾಡೋದ್ರಿಂದ ಡಿಜಿಟಲ್ ಮೀಡಿಯಾದಲ್ಲಿ ಬೇರೆ ಕಡೆ ಇರುವಂತಹ ಮಕ್ಕಳು ಪೋಷಕರಿಗೆ ಸಹ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಸರ್, ಕಲ್ಯಾಣ ಕರ್ನಾಟಕ 371J ಇದೆ ಅಲ್ವಾ? ಸೊ ಅದು ಎಲ್ಲ ಕಾಲೇಜಿಗಲ್ಲಿ ಸೀಟ್ಸ್ ಇದೆನಾ? ಹೌದು ಅಂದರೆ ಈಗ ನಾವು ನಮ್ಮ ಮಗನಿಗೆ ಹಾಕಿರ್ತೀವಿ, ಎಲ್ಲ ಪ್ರಯಾರಿಟೀಸ್ ಸೆಟ್ ಮಾಡಿರ್ತೀವಿ, ಕಾಲೇಜು ಬ್ರ್ಯಾಂಚು. ಸೊ ಇನ್ ಕೇಸ್ ಆಲ್ ದ ರೌಂಡ್ಸಲ್ಲಿ ನಮ್ಮ ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮುಂದೆ? ಕಲ್ಯಾಣ ಕರ್ನಾಟಕ ಏನು 371J ಅಡಿಯಲ್ಲಿ ಸರ್ಕಾರ ಮೀಸಲಾತಿಯನ್ನು ನಿಗದಿಪಡಿಸಿದೆ. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್ ಎಲ್ಲದಕ್ಕೆ ಸಹ 371Jನಲ್ಲಿ ಸರ್ಕಾರ ಸೀಟ್ಗಳನ್ನು ನಿಗದಿಪಡಿಸುತ್ತೆ. ಹೇಗೆ ನಿಗದಿಪಡಿಸುತ್ತೆ? ತಮಗೆಲ್ಲ ಗೊತ್ತಿದೆ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ, ಆ ಜಿಲ್ಲೆ ಹೊರತುಪಡಿಸಿ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ. ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್, ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ಸಲ್ಲಿ ಹೆಚ್ಚಿನ ಒಂದು ಸೀಟ್ಗಳು ತಮ್ಮ ಮಕ್ಕಳಿಗೆ ನಿಗದಿಯಾಗಿರುತ್ತೆ. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕಾಲೇಜುಗಳಲ್ಲಿ ಸೀಮಿತವಾದಂತಹ ಪರ್ಸೆಂಟು ಸೀಟ್ಗಳು ನಿಗದಿಯಾಗಿರುತ್ತೆ. ಆಯಾ ವರ್ಷ ಯಾವ್ಯಾವ ಬ್ರ್ಯಾಂಚಲ್ಲಿ ಎಷ್ಟೆಷ್ಟು ಸೀಟ್ ಇರುತ್ತೆ ಅನ್ನೋದ್ರ ಮೇಲೆ ಇಂಜಿನಿಯರಿಂಗ್ ಆದರೆ ಹೈಯರ್ ಎಜುಕೇಷನ್ನು, ಮೆಡಿಕಲ್ಲು ಆದರೆ ಮೆಡಿಕಲ್ ಡಿಪಾರ್ಟ್ಮೆಂಟು, ಆಯುಷಿಗೆ ಸಂಬಂಧಪಟ್ಟಂತೆ ಆಯುಷ್ ಇಲಾಖೆಯವರು ಸೀಟನ್ನು ನಿಗದಿಪಡಿಸ್ತಾರೆ. ನಾವು ಒಂದ್ಸರಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಪಬ್ಲಿಷ್ ಮಾಡ್ತೀವಿ. ಉದಾಹರಣೆ ಕಾಲೇಜು ವಾರು, ಬ್ರಾಂಚ್ ವಾರು. ಮೆಡಿಕಲ್ ಕಾಲೇಜ್ ಆದರೆ ಮೆಡಿಕಲ್ ಕಾಲೇಜು ವಾರು ಎಷ್ಟು ಸೀಟ್ಗಳಿದೆ, ಅದರಲ್ಲಿ ಸರ್ಕಾರಿ ಕೋಟಾದ್ದು ಸೀಟ್ ಏನು 40% ಸೀಟ್ ಇರುತ್ತೆ. ಆ 40% ಸೀಟ್, ಉದಾಹರಣೆಗೆ ಬೆಂಗಳೂರಲ್ಲೊಂದು ಮೆಡಿಕಲ್ ಕಾಲೇಜ್ ಇದೆ ಅಂತಂದರೆ ಅಲ್ಲಿ 2A, 2B, 3A, 3B, ಕನ್ನಡ ಮೀಡಿಯಮ್ಮು, ರೂರಲ್ಲು ಇದೆಲ್ಲ ಕೊಡೋದ್ರ ಜೊತೆಗೆ 371J ಇರುವಂತಹ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಯಾರು ಆರಿಜೆಂಟಲ್ ಮತ್ತು ವರ್ಟಿಕಲ್ಲು ಸೀಟನ್ನು ನಿಗದಿ ಆಗುತ್ತೆ. ಅದು ಕಾಲೇಜ್ ವಾರು, ಬ್ರಾಂಚ್ ವಾರು ವೇರಿಯೇಷನ್ ಆಗುತ್ತೆ. ತಾವು ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನೋಡ್ಬೋದು. ಜೊತೆಗೆ ಕಳೆದ ವರ್ಷದ್ದು ಸೀಟ್ ಮ್ಯಾಟ್ರಿಕ್ಸು ನಮ್ಮ ವೆಬ್ಸೈಟಲ್ಲಿದೆ. ತಾವು ಬೇಕಿದ್ರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಡಿಕಲ್ ಕಾಲೇಜಿಂದನ್ನೇ ತಾವು ನೋಡೋದಾದರೆ ತಾವು ನಮ್ಮ ವೆಬ್ಸೈಟಲ್ಲಿ ಹೋಗಿ ತಾವು ನೋಡ್ಬೋದು. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 371Jಗೆ ಎಷ್ಟು ಸೀಟ್ ಇದೆ. ಇವನು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಸಹ ಕಲ್ಯಾಣ ಕರ್ನಾಟಕದ ಮೆಡಿಕಲ್ ಕಾಲೇಜು, ಕಲ್ಯಾಣ ಕರ್ನಾಟಕೇತರ ಮೆಡಿಕಲ್ ಕಾಲೇಜಲ್ಲಿ ಸಹ 371Jಗೆ ಒಂದಷ್ಟು ಸೀಟುಗಳನ್ನು ನಿಗದಿಪಡಿಸಿರ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಮಗು 371J ಸರ್ಟಿಫಿಕೇಟ್ ಹಾಕಿದ್ದಾರೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಅಪ್ಲಿಕೇಶನಲ್ಲಿ 371J RD ನಂಬರ್ ಹಾಕಿರ್ತೀರ, ನೀವು 371Jನ ಸೆಲೆಕ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ಬೇರೆ ಜನರಲ್ ಸೀಟ್ಗಳನ್ನ ಸಹ ತಾವು ಸೆಲೆಕ್ಟ್ ಮಾಡಿರ್ತೀರ. ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ರ್ಯಾಂಕ್ ಮೇಲೆ, ಉದಾಹರಣೆಗೆ ಇಬ್ಬರು ಮಕ್ಕಳು, ನಿಮ್ಮ ಮಗು ಮತ್ತು ಇನ್ನೊಂದು ಮಗು ಬೆಂಗಳೂರಲ್ಲೊಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಆಪ್ ಮಾಡಿರ್ತೀರ. ನೀವಿಬ್ಬರಿಗೂ 371J ಇದೆ ಅಂತಂದಾಗ ಒಂದೇ ಸೀಟ್ ಇದೆ ಅಂತಂದರೆ ರ್ಯಾಂಕಲ್ಲಿ ನಿಮ್ಮ ಮಗು ಜಾಸ್ತಿ ಇದ್ದರೆ ನಿಮಗೆ ಆ ಸೀಟ್ ಸಿಗುತ್ತೆ, ಬೇರೆ ಮಗು ಜಾಸ್ತಿ ಇದ್ದರೆ ಅವರಿಗೆ ಸೀಟ್ ಸಿಗುತ್ತೆ. ಎಷ್ಟು ಆಪ್ಷನ್ ಬೇಕಾದ್ರೂ ನೀವು ಹಾಕ್ಬೋದು. 371Jಗಿಂತನೂ ನಿಮ್ಮದು ರ್ಯಾಂಕ್ ಚೆನ್ನಾಗಿದ್ದರೆ ನಿಮಗೆ ಜನರಲ್ ಮೆರಿಟಲ್ಲಿ ಸಹ ಸೀಟು ಸಿಗುತ್ತೆ. 371Jಗೆ ನೀವು ಸರ್ಟಿಫಿಕೇಟ್ ಆಗ್ತಿದ್ದೀರ ಅಂತಿದ್ದಂಗೆ ನಿಮ್ಮನ್ನು ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಲ್ಲ. ಜನರಲ್ ಮೇಲೆ ಸಹ ನಿಮ್ಮನ್ನು ಪುಷ್ ಮಾಡಿಬಿಡುತ್ತೆ ಸಿಸ್ಟಮು. ಇಲ್ಲ ನೀವು 371J ಒಳಗೆ ಫಿಟ್ ಆಗ್ತಾ ಇದ್ದೀರಾ ಅಂತಂದರೆ ಅಲ್ಲಿಗಾಗುತ್ತೆ. ಹಾಗಾಗಿ 371J ಇದ್ದಂಥ ಮಕ್ಕಳಿಗೆ ಸ್ವಲ್ಪ ಅವಕಾಶ ಜಾಸ್ತಿ ಇದೆ. ಯಾಕೆಂದರೆ ಆ ಭಾಗದಲ್ಲಿ ಸ್ವಲ್ಪ ಇದೆ ಅನ್ನೋ ಕಾರಣಕ್ಕೆ ಸರ್ಕಾರ ಮಾಡಿರುವಂಥ ಕಾನೂನು ಅದು ಅನುಕೂಲ ಆಗುತ್ತೆ. ಸೇಮ್ ಬೇರೆ ಎಲ್ಲ ರಿಸರ್ವೇಷನ್ ಥರ ಮಕ್ಕಳದು ರ್ಯಾಂಕ್ ಜಾಸ್ತಿ ಇದ್ದರೆ ಹೇಗೆ ನಾವು ಜನರಲ್ಲಿಗೆ ಪುಷ್ ಮಾಡ್ತೀವಿ, 371J ಸಹ ಅದೇ ರೀತಿ ನಾವು ಮೇಲ್ಗಡೆಗೆ ಪುಷ್ ಮಾಡ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಜೋಶಿ ಅಂತ. ಈಗ NCC ಕೋಟಾ ಅಪ್ಲೈ ಮಾಡಬೇಕಾದ್ರೆ ನೀವು NCC ಕೋಟಾಗೆ ರಿಸರ್ವೇಷನ್ ಅಲಾಟ್ ಮಾಡಿದ್ದೀರಾ. ಸೊ ಅದಕ್ಕೆ
ಯಾರು ಡಿಸೈಡ್ ಮಾಡ್ತಾರೆ ಈ ಬ್ರ್ಯಾಂಚು ಈ ಕಾಲೇಜಲ್ಲಿ ಅವೈಲೇಬಲ್ ಇದೆ ಈ ಕೋಟಾಗೆ ಅಂತ? ಪ್ರಾಧಿಕಾರ ಮಾಡತ್ತಾ ಅಥವಾ ಇನ್ಸ್ಟಿಟ್ಯೂಷನ್ಸ್ ಮಾಡತ್ತಾ? ಹೋದ ವರ್ಷದ್ದು ಆರ್ಕೈವಲ್ ಎಲ್ಲ ನೋಡಿದ್ರೆ ಮೆಜಾರಿಟಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ರಿಸರ್ವೇಷನ್ಸ್ ಕೊಟ್ಟಿದ್ರಿ, ಒಂದೊಂದು ಸೀಟು ಆ ಥರ ಬೇರೆ ಬೇರೆ ಕಾಲೇಜ್, ಮಂಡ್ಯ ಇಂಜಿನಿಯರಿಂಗ್ ಕಾಲೇಜು, ಹಾಸನ ಇಂಜಿನಿಯರಿಂಗ್ ಕಾಲೇಜಲ್ಲೆಲ್ಲ ಕೊಟ್ಟಿದ್ರಿ. ಆದರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಲೈಕ್ ಆರ್ ವಿ, ಪಿ ಇ ಎಸ್ ಈ ಥರ ಇನ್ಸ್ಟಿಟ್ಯೂಟ್ಸಲ್ಲಿ ಆಪ್ಷನ್ಸ್ ಜಾಸ್ತಿ ಓಪನ್ ಇರಲಿಲ್ಲ. ಸೊ ಆ ಕೋಟಾನ ಎಕ್ಸಸೈಸ್ ಮಾಡಬೇಕು ಅಂದರೆ ಈ ಡಿಸಿಷನ್ ಯಾರು ಮಾಡ್ತಾರೆ? ಆ ಪ್ರಾಧಿಕಾರ ಮಾಡತ್ತಾ ಅಥವಾ ಇನ್ಸ್ಟಿಟ್ಯೂಷನ್ಸ್ ಮಾಡತ್ತಾ ಸರ್? ಓಕೆ, ಈಗ ಜೋಶಿಯವರು ಕೇಳಿದ್ದು ಪ್ರಶ್ನೆ ವಿಶೇಷ ಕೆಟಗರಿಯಲ್ಲಿ ಎನ್ ಸಿ ಸಿ ಅವರು ಉದಾಹರಣೆಗೆ ಹೇಳಿದರು. ಎನ್ ಸಿ ಸಿ ಜೊತೆಗೆ ತಮ್ಗೆ ಗೊತ್ತಿದೆ ಎಕ್ಸ್ ಮಿಲ್ಟ್ರಿ ಅವರು, ಸರ್ವೀಸಲ್ಲಿರುವಂತಹ ಮಿಲ್ಟ್ರಿ ಅವರು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಇವರಿಗೆಲ್ಲರಿಗೂ ವಿಶೇಷ ಕೆಟಗರಿ ಅಂತೇಳಿ ಒಂದಷ್ಟು ಸೀಟ್ಗಳನ್ನು ರಿಸರ್ವ್ ಮಾಡಿರುತ್ತೆ. ಅದನ್ನು ಇಂಜಿನಿಯರಿಂಗಿಗೆ ಬಗ್ಗೆ ಮಾತಾಡೋದಾದರೆ ಉನ್ನತ ಶಿಕ್ಷಣ ಇಲಾಖೆಯವರು ಎಷ್ಟು ಎನ್ ಸಿ ಸಿಗೆ ಸೀಟ್ಗಳು ಕೊಡಬೇಕು ಅಂತಿದೆ ಆ ಸೀಟ್ಗಳನ್ನು ಸಾಫ್ಟ್ವೇರ್ ಮೂಲಕ ರ್ಯಾಂಡಮೈಸ್ ಆಗಿ ಅಲಾಟ್ ಮಾಡ್ತಾರೆ. ಅವರಿಗೊಂದು ಅನುಮಾನ, ಲಾಸ್ಟ್ ಇಯರು ಸ್ವಲ್ಪ ಟಾಪ್ ಕಾಲೇಜಲ್ಲಿ ಕಡಿಮೆ ಇತ್ತು, ಗೌರ್ಮೆಂಟ್ ಕಾಲೇಜಿನಲ್ಲೇ ಜಾಸ್ತಿ ಇತ್ತು ಅನ್ನುವಂಥದ್ದು. ಅದಕ್ಕಿಂತ ಹಿಂದಿನ ವರ್ಷದ್ದೂ ಸ್ವಲ್ಪ ಮ್ಯಾಟರ್ ಆಗುತ್ತೆ, ಅದರ ಆಧಾರದ ಮೇಲೆ ಮಾಡುವಂಥದ್ದು. ಹೋದ ವರ್ಷ ಜಾಸ್ತಿ ಗೌರ್ಮೆಂಟ್ ಕಾಲೇಜಲ್ಲಿ ರಿಪೀಟ್ ಆಗಿದೆ ಅಂದರೆ ಖಂಡಿತ ಈ ವರ್ಷ ಅದು ಆ ಕಾಲೇಜುಗಳು ತಪ್ಪಿ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಸಹ ಬರುತ್ತೆ. ಮತ್ತು ಪ್ರೈವೇಟ್ ಎನಿ ಟಾಪ್ ಕಾಲೇಜು ನಮಗೆ ಕೊಟ್ಟಿರುವಂತಹ 45% ಸೀಟ್ಗಳೇನಿರುತ್ತೆ ಅದಕ್ಕೆ ಖಂಡಿತ ನಮಗೆ ಫ್ರೀಡಮ್ ಇರುತ್ತೆ ಉನ್ನತ ಶಿಕ್ಷಣ ಇಲಾಖೆಗೆ. ಅವರು ಏನು ನಮಗೆ ಕೇಳಲಿಕ್ಕೆ ಹೋಗಲ್ಲ, ನೀವು ಸರ್ ಎನ್ ಸಿ ಸಿಗೆ ಯಾಕೆ ಕೊಟ್ರಿ ಸರ್ ನಮಗೆ, ಇಲ್ಲ 2A ಯಾಕೆ ಕೊಟ್ರಿ ಸರ್ ನಮಗೆ, ಆ ಥರ ಏನು ಕೇಳಲ್ಲ. ಅದು ಉನ್ನತ ಶಿಕ್ಷಣ ಇಲಾಖೆಯವರು ಒಂದು ರ್ಯಾಂಡಮೈಸ್ ಮಾಡಿ ಹಾಕುವಂಥದ್ದು. ಹಾಗಾಗಿ ಈ ವರ್ಷದ್ದು ಅದು ಚೇಂಜ್ ಆಗಿಯೇ ಬರುತ್ತೆ, ಹಂಗಾಗಿ ಬೇರೆ ಕಾಲೇಜುಗಳಲ್ಲೇ ಅದು ಬರುತ್ತೆ. ಹಲೋ, ನನ್ನ ಹೆಸರು ಸೇಕೋಡ ಪಾಟ್ಲ ಅಂತೇಳಿ. ಈ ಅಗ್ರಿಕಲ್ಚರ್ ಕೋಟ ಸಂಬಂಧಪಟ್ಟಂಗೆ 10ನೇ ತಾರೀಕಿಗೆ ಅವಕಾಶ ಕೊಟ್ಟರು ಸರ. ನಾವು ವ್ಯವಸಾಯ ಪ್ರಮಾಣಪತ್ರ ತೊಗೋಬೇಕು ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯಿಂದ. ಅಲ್ಲಿ ಕಾರಣಾಂತರದ ಕಾಲ ವಿಳಂಬವಾಗಿ ವ್ಯವಸಾಯ ಪ್ರಮಾಣಪತ್ರ ಪಡೆಯುವಲ್ಲಿ ಕಾಲ ವಿಳಂಬ ಆಯಿತು. 21ನೇ ತಾರೀಕು ಕೊನೆಯ ದಿನಾಂಕ ಮಾಡಿರೋದ್ರಿಂದ ಕೆಲವೊಂದು ವಿದ್ಯಾರ್ಥಿ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಆ ಸರ್ಟಿಫಿಕೇಟ್ ತಗೊಳೋದಕ್ಕೆ ಮತ್ತು ಅಪ್ಲೋಡ್ ಮಾಡಲಿಕ್ಕೆ. ದಯವಿಟ್ಟು ತಾವು ಕೆಯಿಂದ ನಾವು ಪಡೆದಂಥ ದಾಖಲಾತಿಗಳನ್ನು ನೇರವಾಗಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ತೋರಿಸಿ ಒಂದು ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡೋಕ್ಕೂ ಸಾಧ್ಯ ಇದ್ದರೆ ಅದನ್ನು ತಾವು ಪರಿಶೀಲನೆ ಮಾಡ್ಬೇಕಂತ ನನ್ನ ವಿನಂತಿ. ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತು, ಕರ್ನಾಟಕದಲ್ಲಿ ಈ ಅಗ್ರಿಕಲ್ಚರು ಮತ್ತು ವೆಟರ್ನರಿ ಸೀಟ್ಗಳನ್ನು ಒಂದಷ್ಟು ಪರ್ಸೆಂಟು ರೈತರು ಮಕ್ಕಳಿಗೆ ರಿಸರ್ವ್ ಮಾಡಿರ್ತಾರೆ. ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಕಂಡಕ್ಟ್ ಮಾಡ್ತಾರೆ. ಪ್ರಾಕ್ಟಿಕಲ್ ಮಾರ್ಕ್ಸ್ ಆಧರಿಸಿ ಕೃಷಿಕರ ಮಕ್ಕಳಿಗೆ ರಿಸರ್ವ್ ಆಗಿರೋ ಸೀಟ್ಗಳನ್ನು ನಾವು ಅಲಾಟ್ ಮಾಡ್ತೀವಿ. ಯಾರು ಕೃಷಿಕರಿದ್ದಾರೆ ಅಂತನ್ನುವಂಥದ್ದನ್ನು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಕ್ಲೈಮ್ ಮಾಡಿರಬೇಕಾಗಿತ್ತು. ನಂತರ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಅದನ್ನು ಅವ್ರು ಹೇಳ್ದಂಗೆ 21 ತನಕ ಅವರು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಮತ್ತು 29ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮು ನಡೀತಾ ಇದೆ. ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅರ್ಜಿಯಲ್ಲಿ ಕ್ಲೈಮ್ ಮಾಡಿರೋ ದಾಖಲೆನ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾಯಿದ್ದೀವಿ. ಪ್ರಾಕ್ಟಿಕಲ್ ಪರೀಕ್ಷೆ ನಡೆಸುವಂಥದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು. ತಾವು ಹೇಳ್ದಂಗೆ ಒಂದಷ್ಟು ಮಕ್ಕಳಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ, ಇನ್ನೊಂದಷ್ಟು ಮಕ್ಕಳು ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಫಾರ್ಮರ್, ನಾನು ಕೃಷಿಕನ ಮಗ ಅನ್ನುವಂಥದ್ದೇ ಕ್ಲೈಮ್ ಮಾಡಿಲ್ಲ. ಈ 2 ಪ್ರಕರಣ ಇದೆ. ನಾನು ಪ್ರಾಧಿಕಾರದ ವತಿಯಿಂದ ಏನು ಮಾಡ್ಬೋದಾಗಿತ್ತು, ನಿನ್ನೆ ನಾನು ನಮ್ಮ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀನಿ ಎಡಿಟ್ ಮಾಡೋದಕ್ಕೆ. ಕೃಷಿ ಮಾತ್ರ ಅಲ್ಲ, ಏನೆಲ್ಲ ಮಿಸ್ಟೇಕ್ ಮಾಡಿದರೆ ನೀವು ಮಕ್ಕಳೇ ಸರಿಪಡಿಸ್ಕೊಳ್ಳಿ ಅಂತ ನಾನು ಎಡಿಟ್ ಆಪ್ಷನ್ ಕೊಟ್ಟಿದ್ದೀನಿ. ಈಗ ಅದರಲ್ಲಿ ಯಾರಾದ್ರೂ ನಾನು ಕೃಷಿ ಅಂತಲೂ ಮಾಡಿರ್ಬೋದು ನೀವು, ಆದರೆ ದಾಖಲೆನ ಅಪ್ಲೋಡ್ ಮಾಡಿ ಪರಿಶೀಲನೆ ಮಾಡಿ ಎಕ್ಸಾಮ್ ಕೊಡಬೇಕಾಗಿರುವಂಥ ತೀರ್ಮಾನ ಮಾಡುವಂಥವ್ರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು. ನಿಮ್ಮ ಪರವಾಗಿ ನಾನು ಅವರಿಗೆ ಸಹ ವಿನಂತಿ ಮಾಡ್ಕೊಂಡಿದ್ದೀನಿ. ಒಂದು 5% ವಿದ್ಯಾರ್ಥಿಗಳು ಈ ಥರದವ್ರು ಇರ್ಬೋದು. ಯೂನಿವರ್ಸಿಟಿಯವರಿಗೆ ಅದೇನು ತುಂಬ ಕಷ್ಟ ಆಗಲಿಕ್ಕಿಲ್ಲ. ತಾವೇನಾದ್ರೂ ನಿರ್ಧಾರ ಮಾಡಿ ನೀವು ಸ್ವಲ್ಪ ರಿಸ್ಕ್ ತಗೊಂಡು ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತಂದರೆ ದಾಖಲೆ ಅಪ್ಲೋಡ್ ಮಾಡೋದಕ್ಕೆ ನಾನು ಓಪನ್ ಮಾಡ್ತೀನಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರೇನಾದರೂ ಅದನ್ನು ನಿರ್ಧಾರ ಮಾಡಿ ಓಕೆ ಮಾಡಿದರೆ ದಾಖಲೆ ಅಪ್ಲೋಡ್ ಮಾಡೋದಕ್ಕೂ ನಾನು ಓಪನ್ ಮಾಡಿ ಕೊಡ್ತೀನಿ. ಆವಾಗ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡ್ಬೋದು.
ಮತ್ತು ಅವರು ಎಲಿಜಿಬಿಲಿಟಿ ಚೆಕ್ ಮಾಡಿ ಹೇಳ್ತಾರೆ ತಾವು 29ಕ್ಕೆ ಪ್ರಾಯೋಗಿಕ ಪರೀಕ್ಷೆಗೆ ಅಟೆಂಡ್ ಆಗ್ಬೋದು. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಪ್ರದೀಪ್ ಸರ್. ನೀಟ್ ಎಕ್ಸಾಮ್ ಅಂದರೆ ನ್ಯಾಷನಲ್ ವೈಸು ರ್ಯಾಂಕ್ ಪ್ರಕಾರ ಅಲ್ವಾ ಸರ್? ಕರ್ನಾಟಕಕ್ಕೆ ಎಷ್ಟು ಅಲಾಟ್ಮೆಂಟ್ ಆಗುತ್ತೆ ಸರ್? ಅಕಸ್ಮಾತ್ ಕರ್ನಾಟಕದಲ್ಲಿ ಬಿಟ್ಟು ನಾವು ಏನಾದರೂ ರ್ಯಾಂಕ್ ಪ್ರಕಾರ ಬೇರೆ ಸ್ಟೇಟಲ್ಲೂ ತೊಗೊಳ್ಬೋದಾ? ಅದೊಂದು ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಕೇಳಿಸ್ಲಿಲ್ಲ ಸರ್. ನೀಟ್ ಎಕ್ಸಾಮ್ ನ್ಯಾಷನಲ್ ವೈಸ್ ರ್ಯಾಂಕಿಂಗ್ ಅಲ್ವಾ? ಅದು ನ್ಯಾಷನಲ್ ವೈಸ್ ರ್ಯಾಂಕಿಂಗ್ ಇರಬೇಕಾದ್ರೆ ನ್ಯಾಷನಲ್ ವೈಸ್ ರ್ಯಾಂಕಿಂಗ್ ಇರಬೇಕಾದ್ರೆ ಆ ರ್ಯಾಂಕಿಂಗ್ ಪ್ರಕಾರ ಬೇರೆ ಸ್ಟೇಟಲ್ಲೂ ನಾವು ತೊಗೊಳ್ಬೋದಾ ಇಲ್ಲಿ ಸಿಗದೇ ಇದ್ದರೆ ಕೋರ್ಸ್? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಆಲ್ ಇಂಡಿಯಾ ರ್ಯಾಂಕ್ ಅಂತೇಳಿ ಕೊಡ್ತಾರೆ ಅವರು, ಏನು ಸ್ಟೇಟ್ ವೈಸ್ ರ್ಯಾಂಕ್ ಏನು ಕೊಡಲ್ಲ ಅವರು. ತಮಗೆಲ್ಲ ಗೊತ್ತಿರುವಂತೆ ಭಾರತ ದೇಶದಲ್ಲಿರುವಂತಹ ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂತಹ ಎಲ್ಲ ಮೆಡಿಕಲ್ ಕಾಲೇಜ್ಗಳಿಗೆ, ಅಂದರೆ ಏಮ್ಸು ತಾವು ಕೇಳಿದ್ದೀರಾ, ಆ ಮಾದರಿಯ ಎಲ್ಲ ಇನ್ಸ್ಟಿಟ್ಯೂಟ್ಗಳ ಎಲ್ಲ ಸೀಟ್ಗಳನ್ನು MCC ಅವರೇ ಕೌನ್ಸಿಲಿಂಗ್ ಮಾಡುವಂಥದ್ದು. ಭಾರತ ದೇಶದಲ್ಲಿರುವಂತಹ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟುಗಳನ್ನು MCC ಅವರೇ ಕೌನ್ಸಿಲಿಂಗ್ ಮಾಡುವಂಥದ್ದು. ಒಬ್ಬ ಕರ್ನಾಟಕದ ವಿದ್ಯಾರ್ಥಿ ದೇಶದ ಯಾವುದೇ ಭಾಗದ 15% ಸೀಟ್ಗಳಿಗೆ MCC ಮೂಲಕ ಭಾಗವಹಿಸಿ ಸೀಟ್ ತಗೊಳ್ಬೋದು. ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವರು ಸಹ ಅಲಾಟ್ ಮಾಡುವಂಥದ್ದು ರ್ಯಾಂಕ್ ಆಧರಿಸಿ. ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ 15% ಸೀಟನ್ನು MCC ಅವರು ಅಲಾಟ್ ಮಾಡುವಂಥದ್ದಕ್ಕೆ ಕನ್ನಡಿಗರು ಬರ್ಬೋದು, ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿನೂ ಪಾರ್ಟಿಸಿಪೇಟ್ ಮಾಡ್ಬೋದು, MCC ಅವರು ಸೀಟ್ ಅಲಾಟ್ ಮಾಡ್ತಾರೆ. ಹಾಗಾಗಿ ತಾವು ಸಹ ದೇಶದ ಯಾವುದೇ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂತಹ ಮೆಡಿಕಲ್ ಕಾಲೇಜುಗಳ 100%. ಕೆಲವೊಂದು ಡೆಲ್ಲಿ ಗಿಲ್ಲಿನಲ್ಲಿ ಸ್ವಲ್ಪ ಬೇರೆ ಥರ ಇರುತ್ತೆ, ಬಟ್ ಬಹುತೇಕ ಸೀಟ್ಗಳು MCCಯಿಂದ ಅಲಾಟ್ ಆಗುವಂಥದ್ದಕ್ಕೆ ನಮ್ಮ ಕನ್ನಡಿಗರೆಲ್ಲರೂ ಭಾಗವಹಿಸ್ಬೋದು. ಸರ್, ಇದರಲ್ಲಿ ಭಾಷಾ ಅಲ್ಪಸಂಖ್ಯಾತರದ್ದು ಸೀಟ್ ಸಪ್ರೇಟ್ ಇಲ್ವಾ ಸರ್? ಕೇಳಿಸ್ತಾ ಇಲ್ಲ, ಇಲ್ಲೇ ಬಂದು ಹೇಳ್ಬಿಡಿ ಸರ್. ಇದರಲ್ಲಿ ಭಾಷಾ ಅಲ್ಪಸಂಖ್ಯಾತರ ಸೀಟ್ ಅಂತೇಳಿ ಸಪ್ರೇಟ್ ಯಾವುದು ಇಲ್ವಾ ಸರ್? ನಮ್ಮಲ್ಲಿದೆ, MCCನಲ್ಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾಷಾ ಅಲ್ಪಸಂಖ್ಯಾತರ ಸೀಟಿಗೆ ಇದೆ. ತಾವು ಒಂದಷ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್ಗಳಿದ್ದಾವೆ. ತಾವು ಏನಾದರೂ ಭಾಷಾ ಅಲ್ಪಸಂಖ್ಯಾತರ ಒಂದು ಪ್ರಮಾಣ ಪತ್ರವನ್ನು ಹಾಕಿ ವೆರಿಫೈ ಮಾಡಿಸ್ಕೊಂಡ್ರೆ ತಾವು ಆ ಕಾಲೇಜ್ಗಳಲ್ಲಿ ನಿಮಗೆ ಪ್ರಿಯಾರಿಟಿ ಇರುತ್ತೆ ಸೀಟ್ ಶೇರಿಂಗಲ್ಲಿ. ಥ್ಯಾಂಕ್ ಯು. ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ, ಅದು ರಾಜ್ಯದ ಬೇರೆ ವಿದ್ಯಾರ್ಥಿಗಳಿಗೆ ಸಹ ಅನುಕೂಲ ಆಗುತ್ತೆ. ಈ ಒಂದು ಅವಕಾಶ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಮ್ಮದು ಸ್ಟಾಲ್ ಸಹ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಾವು ಅಲ್ಲಿ ಸಹ ಒಂದಷ್ಟು ಡೌಟ್ಸ್ ಇದ್ದರೆ ತಾವು ಕ್ಲಾರಿಫೈ ಮಾಡ್ಕೊಳ್ಬೋದು. ಹಾಗೂ ವಿದ್ಯಾರ್ಥಿಗಳೊಂದಿಗೆ ಮಾತಾಡಲಿಕ್ಕೆ ನನಗೆ ಸಹ ಅವಕಾಶ ಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಿವಿಯ ಎಲ್ಲ ಒಂದು ಆಡಳಿತ ಮಂಡಳಿಗೆ, ಸಿಬ್ಬಂದಿ ವರ್ಗದವರಿಗೆ ಪ್ರಾಧಿಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು.